Yes, good evening. Okay. ಮತ್ತೆ what is the meaning of pseudo first order reaction? No? So, and also how the order of a reaction is proportional to the concentration terms ಅನ್ನೋದ್ರ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಸೊ ಈಗ ನೆಕ್ಸ್ಟ್ ಕ್ವಶನ್ ಇಲ್ಲಿ ಏನಿದೆ ಅಂದ್ರೆ zero order reaction means that the zero order reaction means that the rate of reaction is independent of the concentration of the reactants ಅಂತ ಹೇಳಿದ್ದಾರೆ ಕರೆಕ್ಟಾ. ಸೊ ಈಗ if we come to the definition for zero order andre, so the rate of a reaction is directly proportional to the concentration to the power zero. That means what? So the rate is independent of the concentration of the reactant molecule ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಕರೆಕ್ಟಾ. ಸೊ ಈಗ ಅದರಲ್ಲಿ ನಮಗೆ ಸಬ್ ಕ್ವಶನ್ ಏನ್ ಹೇಳಿದ್ದಾರೆ, ರೈಟ್ ಎನ್ ಎಕ್ಸಾಂಪಲ್ ಫಾರ್ ಎ ಝೀರೋ ಆರ್ಡರ್ ರಿಯಾಕ್ಷನ್. ಸೊ ಝೀರೋ ಆರ್ಡರ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಬರಿಬೇಕು. ಸೊ ರೈಟ್ ಎನ್ ಎಕ್ಸಾಂಪಲ್ ಫಾರ್ ಎ ಝೀರೋ ಆರ್ಡರ್ ರಿಯಾಕ್ಷನ್. See, first example we can take decomposition of NH3 on a platinum surface. So this is the manufacture of ammonia by Haber's process. Okay, so the reaction is what? Manufacture of ammonia by Haber's process. So ammonia will be manufactured by considering what? N2 plus 3H2 on platinum surface will be getting what? 2 moles of NH3 form ಆಗುತ್ತೆ. So and also ಈ ರಿಯಾಕ್ಷನ್ ನಾವು ಲೈಕ್ ಇಂಟಿಗ್ರೇಟೆಡ್ ರೇಟ್ ಎಕ್ಸ್ಪ್ರೆಷನ್ ಅನ್ನ ಬರೆದಾಗ ಝೀರೋ ಆರ್ಡರ್ ರಿಯಾಕ್ಷನ್ ಲೈಕ್ ಸಾರಿ ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್. ಸೊ ಅಂದ್ರೆ ಇಲ್ಲಿ ಸೊ ದ ನಂಬರ್ ಆಫ್ ಮೋಲ್ಸ್ ಆಫ್ NH3 ಏನಿದೆ 2 ಇದ್ರೂ ಸಹ ದ ರೇಟ್ ಆಫ್ ಎ ರಿಯಾಕ್ಷನ್ ಡಸ್ ನಾಟ್ ಡಿಪೆಂಡ್ಸ್ ಅಪಾನ್ ವಾಟ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಆಗಿರುತ್ತೆ. ಸೊ ದಟ್ ವಿ ಕ್ಯಾನ್ ಟೆಲ್ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್. ಸಿ ಅದೇ ರೀತಿ ನಾವು ನೆಕ್ಸ್ಟ್ ಸಬ್ ಕ್ವಶನ್ ವಿಲ್ ಬಿ ಹ್ಯಾವಿಂಗ್ ರೈಟ್ ದ ಇಂಟಿಗ್ರಲ್ ರೇಟ್ ಎಕ್ಸ್ಪ್ರೆಷನ್ ಫಾರ್ ದ ಝೀರೋ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತಿದ್ದಾರೆ. ಇಂಟಿಗ್ರಲ್ ರೇಟ್ ಎಕ್ಸ್ಪ್ರೆಷನ್ ಫಾರ್ ದ ಝೀರೋ ಆರ್ಡರ್ ರಿಯಾಕ್ಷನ್ ದಟ್ ಈಸ್ K0 is equals to A naught minus A by T ಅಂತ, where A naught is the initial concentration ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಓಕೆ, ವಿತ್ ರೆಸ್ಪೆಕ್ಟ್ ಟು ದ ಯೂನಿಟ್ ಟೈಮ್ T. ಸೊ ಆಲ್ರೆಡಿ ನಾವು ಈ ಎಕ್ಸ್ಪ್ರೆಷನ್ ಅನ್ನ ಡಿರೈವ್ ಮಾಡಿದೀವಿ ಥ್ರೂ ದ ಡೆರಿವೇಶನ್. ಸೊ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ರೇಟ್ ಕಾನ್ಸ್ಟೆಂಟ್ ಆರ್ ವೆಲಾಸಿಟಿ ಕಾನ್ಸ್ಟೆಂಟ್ ಫಾರ್ ವಾಟ್? ಝೀರೋ ಆರ್ಡರ್ ರಿಯಾಕ್ಷನ್ ಅಂತ. So from that we can write directly the mathematical expression for what? Zero order reaction. Then ಇದಾದ್ಮೇಲೆ ನೆಕ್ಸ್ಟ್ ಟಾಪಿಕ್ ವಿಲ್ ಬಿ ಹ್ಯಾವಿಂಗ್ ಯೂನಿಟ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್. ಸಿ ಫಸ್ಟ್ಲಿ ರೇಟ್ ಕಾನ್ಸ್ಟೆಂಟ್ ಇಸ್ ಡಿನೋಟೆಡ್ ಬೈ ದ ಸಿಂಬಲ್ ವಾಟ್? ಕೆ ಇಂದ ನಾವು ರೇಟ್ ಕಾನ್ಸ್ಟೆಂಟ್ ಅನ್ನ ಡಿನೋಟ್ ಮಾಡ್ತೀವಿ. Rate constant has different units for reactions of different order. So usually rate constant ಏನು different units ಇರುತ್ತೆ for the different order. Like for example, first order reaction ಗೆ what is the rate constant? So and ಅದರ ಯೂನಿಟ್ ಏನಾಗುತ್ತೆ. ದೆನ್ ಅದೇ ರೀತಿ ಸೆಕೆಂಡ್ ಆರ್ಡರ್ಗೆ ಏನಿರುತ್ತೆ, ಅದೇ ರೀತಿ ಝೀರೋ ಆರ್ಡರ್ಗೆ ಏನ್ ಯೂನಿಟ್ ಬರುತ್ತೆ ಅನ್ನೋದನ್ನ ರೇಟ್ ಕಾನ್ಸ್ಟೆಂಟ್ ಡಿಫೈನ್ ಮಾಡುತ್ತೆ. ದೆನ್ ಜನರಲ್ ರೂಲ್ ಫಾರ್ ರೇಟ್ ಆಫ್ ಎ ರಿಯಾಕ್ಷನ್ ಮೇ ಬಿ ಗಿವನ್ ಆಸ್. ಸೊ ಜನರಲ್ ರೂಲ್ ರೇಟ್ ಆಫ್ ರಿಯಾಕ್ಷನ್ ಅನ್ನ ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ವಾಟ್ ಈಸ್ ಅ ಜನರಲ್ ರೂಲ್ ಇಸ್ ದೇರ್ ಅಂತ ಅಂದ್ರೆ ಮೋಲ್ ಟು ದ ಪವರ್ n1 ಮೈನಸ್ ಎನ್ ಲೀಟರ್ ಪವರ್ n-1 ಟೈಮ್ ಪವರ್ -1 ಪರ್ ಟೈಮ್ ಅಂತ ಹೇಳ್ತೀವಿ. ಓಕೆ, ಸೊ ಮೋಲ್ ಟು ದಿ ಪವರ್ 1 ಮೈನಸ್ ಎನ್ ಲೀಟರ್ ಪವರ್ n-1 ಟೈಮ್ ಪವರ್ -1 ವೇರ್ n ಇಸ್ ದ ಆರ್ಡರ್ ಆಫ್ ಎ ರಿಯಾಕ್ಷನ್. ಸೊ ಈಗ ನಾವು ಎನ್ ಪ್ಲೇಸ್ ಅಲ್ಲಿ ಇಫ್ ವಿ ಸಬ್ಸ್ಟಿಟ್ಯೂಟ್ 1, ಸೊ ವಿಲ್ ಬಿ ಗೆಟಿಂಗ್ ವಾಟ್? ಮೋಲ್ ಪವರ್ 0 ಬರುತ್ತೆ. ದೆನ್ ಲೀಟರ್ ಪವರ್ 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಲೀಟರ್ 0 1 0 ಬರುತ್ತೆ. ಮತ್ತೆ ಪರ್ ಟೈಮ್ ಏನಿರುತ್ತೆ -1. ಓಕೆ, ಸೊ ಅದೇ ರೀತಿ ನಾವು n is equals, ದಿಸ್ ಇಸ್ ಫಾರ್ n equals 1. ಅದೇ ನಾವು n equals to 2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ? ಮೋಲ್ ಟು ದಿ ಪವರ್ -1 ಪರ್ ಮೋಲ್ ಪರ್ ಲೀಟರ್ ಪರ್ ಟೈಮ್ ಅಂತ ಬರುತ್ತೆ. ಓಕೆ, ಅದೇ ರೀತಿ ನಾವು ಝೀರೋನ ಸಬ್ಸ್ಟಿಟ್ಯೂಟ್ ಮಾಡಿದಾಗ್ಲೂ ಸಹ ಯಾವ ರೀತಿ ಬರುತ್ತೆ ಅನ್ನೋದನ್ನ ಇಲ್ಲಿ ನಾವು ಡಿಫ್ರೆಂಟ್ ಟರ್ಮ್ಸ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿದ್ದಾರೆ. ಫಾರ್ ಎ ಝೀರೋ ಆರ್ಡರ್ ರಿಯಾಕ್ಷನ್ the unit of rate constant is mole per liter per time ಅಂತ ಇದೆ. mole per liter per time ಅಥವಾ mole per liter per second ಅಂತ ಇದೆ. okay, so this is the unit for what? The zero order reaction, mole per liter per
ಟೈಮ್ ಅಥವಾ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನ್ ನಮ್ಗೆ ಜನರಲ್ ಫಾರ್ಮುಲಾ ಕೊಟ್ಟಿದ್ದಾರೆ, ಸೊ ಈ ಜನರಲ್ ಫಾರ್ಮುಲಾ ಪ್ಲೇಸ್ ಅಲ್ಲಿ ನಾವು ಇಫ್ ವಿ ಸಬ್ಸ್ಟಿಟ್ಯೂಟ್ ಮೋಲ್ ಪರ್ ಲೀಟರ್ ಪರ್ ಟೈಮ್ ಏನಿದೆ, ಸೊ ಇಫ್ ವಿ ಸಬ್ಸ್ಟಿಟ್ಯೂಟ್ n ಈಕ್ವಲ್ಸ್ 0, n ಈಕ್ವಲ್ಸ್ 1, n ಈಕ್ವಲ್ಸ್ 2 ಅಥವಾ n ಈಕ್ವಲ್ಸ್ 3 ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಏನ್ ಬರುತ್ತಲ್ವಾ ಯೂನಿಟ್, ಸೊ ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು 0 ಆರ್ಡರ್. ದೆನ್ ಫಸ್ಟ್ ಆರ್ಡರ್ ಅಂತ ತಗೊಂಡಾಗ ವಿಲ್ ಬಿ ಗೆಟಿಂಗ್ ವಾಟ್ ಪರ್ ಸೆಕೆಂಡ್ ಅಥವಾ ಪರ್ ಟೈಮ್ ಬರುತ್ತೆ. ಓಕೆ, ಫಸ್ಟ್ ಆರ್ಡರ್ ಅಂತ ಬಂದಾಗ ಸೊ ಲೈಕ್ ಮೋಲ್ ಪವರ್ 0 ಲೀಟರ್ ಪವರ್ 0 ಅಂತ ಅಂದ್ರೆ ದರ್ ಇಸ್ ನೋ ವ್ಯಾಲ್ಯೂ, ಸೊ ದಟ್ ವಿಲ್ ಬಿ ಗೆಟಿಂಗ್ ಓನ್ಲಿ ಪರ್ ಟೈಮ್ ಅಥವಾ ಪರ್ ಸೈಮನ್ ಅಂತ ಹೇಳ್ತೀವಿ, ಸಾರಿ ಪರ್ ಸೆಕೆಂಡ್. ದೆನ್ third point is for a second order reaction unit of rate constant is liter per mole per time ಅಂತ ಇದೆ. ಓಕೆ, ಫಾರ್ ಎ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಏನಾಯ್ತು ಸೆಕೆಂಡ್ ಆರ್ಡರ್ ರಿಯಾಕ್ಷನ್ಗೆ, ಸೊ ಲೀಟರ್ ಪರ್ ಮೋಲ್ ಪರ್ ಟೈಮು ಅಥವಾ ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್ ಅಂತ ನಾವು ಡಿನೋಟ್ ಮಾಡ್ತೀವಿ. ದೆನ್ ಅಗೈನ್ ವಿಲ್ ಬಿ ಹ್ಯಾವಿಂಗ್ ಫಾರ್ ಥರ್ಡ್ ಆರ್ಡರ್ ರಿಯಾಕ್ಷನ್, ಥರ್ಡ್ ಆರ್ಡರ್ ರಿಯಾಕ್ಷನ್ ಏನಾಗುತ್ತೆ ಯೂನಿಟ್ಟು, ಸೊ ಲೀಟರ್ ಸ್ಕ್ವೇರ್ ಪರ್ ಮೋಲ್ ಸ್ಕ್ವೇರ್ ಪರ್ ಟೈಮ್ ಅಂತ ಹೇಳ್ತೀವಿ, ಅಥವಾ ಲೀಟರ್ ಸ್ಕ್ವೇರ್ ಪರ್ ಮೋಲ್ ಸ್ಕ್ವೇರ್ ಪರ್ ಟೈಮ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ದೀಸ್ ಆರ್ ದ ಎಕ್ಸ್ಪ್ರೆಷನ್ಸ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್, ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್ ಮತ್ತೆ ಥರ್ಡ್ ಆರ್ಡರ್ ರಿಯಾಕ್ಷನ್ ಯೂನಿಟ್ಸ್ ನಮಗೆ ಈ ತರ ಬರುತ್ತೆ. ಸೊ ದಟ್ ಈಸ್ ಅಬೌಟ್ ದ ಯೂನಿಟ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್. ನೀವು ವೈ ಸಾಲ್ವಿಂಗ್ ದ ನ್ಯೂಮರಿಕಲ್ಸ್, ಸೊ ಕೆ ನ ನೀವು ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ರೆ ಕೊಟ್ಟಿರುವಂತ ರಿಯಾಕ್ಷನ್ ನಮಗೆ ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್ ಅಥವಾ ಥರ್ಡ್ ಆರ್ಡರ್ ನಾವು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಝೀರೋ ಆರ್ಡರ್ ರಿಯಾಕ್ಷನ್, ಸೊ ದ ಗಿವನ್ ಈಕ್ವೇಶನ್ ಅಲ್ಲಿ ನಮಗೆ when that reaction does not depend upon the ಅಥವಾ independent of the concentration of the reactant ಆದ್ರೆ ಅದು zero order reaction ಆಗುತ್ತೆ. then first order reaction ಅಂದ್ರೆ ಏನು, when the rate of a reaction is directly proportional to the first power of the concentration of the reactant ಅಂತ ಹೇಳ್ತೀವಿ. then second order reaction ಅಂತ ಅಂದ್ರೆ the rate of a reaction is directly proportional to the second power of the second square ಅಥವಾ square of the concentration of the reactants ಅಂತ ಹೇಳ್ತೀವಿ. then third order of a reaction ಅಂತ ಅಂದ್ರೆ ಏನು, the rate of a reaction in which the it is directly proportional to the cube of the concentration of the reactants ಅಂತ ಹೇಳ್ತೀವಿ. ಸೊ ರೆಸ್ಪೆಕ್ಟಿವ್ಲಿ ನಾವು ಯೂನಿಟ್ಸ್ ನ ಜನರಲ್ ಫಾರ್ಮುಲಾ ಇದೆಯಲ್ವಾ ಇಲ್ಲಿ, so this is the general formula. See, this is the general formula. ಈ ಫಾರ್ಮುಲಾದಲ್ಲಿ ನೀವು n ಪ್ಲೇಸ್ ಅಲ್ಲಿ 0 ಅಥವಾ n ಪ್ಲೇಸ್ ಅಲ್ಲಿ ನೀವು 1 ಅಥವಾ n ಪ್ಲೇಸ್ ಅಲ್ಲಿ ಇಫ್ ಯು ಸಬ್ಸ್ಟಿಟ್ಯೂಟ್ 1 or 2 or 3 ಅಥವಾ ಎನಿ ಆಫ್ ದ ಆರ್ಡರ್ ಆಫ್ ದ ರಿಯಾಕ್ಷನ್ಸ್ ನು, ಸೊ ನೀವು ಯು ವಿಲ್ ಬಿ ಗೆಟಿಂಗ್ ದ ರೆಸ್ಪೆಕ್ಟಿವ್ ಯೂನಿಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಸೊ ದಟ್ ಈಸ್ ಅಬೌಟ್ ದ ಯೂನಿಟ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್. ನೆಕ್ಸ್ಟ್, ಸೊ ಇದಾದ್ಮೇಲೆ ರೇಟ್ ಕಾನ್ಸ್ಟೆಂಟ್ ರಿಲೇಟೆಡ್ ನಾವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ, ಬಿಕಾಸ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ಸೊ ನಿಮಗೆ 1 ಮಾರ್ಕ್ ಅಲ್ಲಿ ಯು ಮೇ ಗೆಟ್ ದ ಕ್ವಶನ್ಸ್ ಫಾರ್ ವಾಟ್ ರೇಟ್ ಕಾನ್ಸ್ಟೆಂಟ್ ಯೂನಿಟ್ಸ್ ಬೇಸ್ಡ್ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ದೆನ್ ಈಗ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಅಂತ ಬಂದಾಗ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಕೆ of a reaction depends on the order of a reaction. So ಈಗ ಯೂನಿಟ್ ಏನಿದೆ ರೇಟ್ ಕಾನ್ಸ್ಟೆಂಟ್, ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಕೆ ಆಫ್ ಎ ರಿಯಾಕ್ಷನ್ ಇಸ್ ಡಿಪೆಂಡ್ಸ್ ಆನ್ ದ ಆರ್ಡರ್ ಆಫ್ ಎ ರಿಯಾಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಕಾನ್ಸಂಟ್ರೇಷನ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಮೋಲ್ ಪರ್ ಲೀಟರ್, ಕಾನ್ಸಂಟ್ರೇಷನ್ ಅನ್ನ ಮೋಲ್ ಪರ್ ಲೀಟರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಅಂಡ್ ಆಲ್ಸೋ ಇನ್ ಟೈಮ್ ಇನ್ ಸೆಕೆಂಡ್ಸ್, ಫೈಂಡ್ ದ ಯೂನಿಟ್ ಆಫ್ ಕೆ ಫಾರ್ 0 ಫಸ್ಟ್ ಅಂಡ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಈಗ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಕೆ ಆಫ್ ಎ ರಿಯಾಕ್ಷನ್, ಸೊ ಒಂದು ರೇಟ್ ಕಾನ್ಸ್ಟೆಂಟ್ ಆಫ್ ಎ ರೇಟ್ ಆಫ್ ಎ ರಿಯಾಕ್ಷನ್ ಅಲ್ಲಿ ದ ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೇಟ್ ಕಾನ್ಸ್ಟೆಂಟ್ ಅಲ್ವಾ, ಅದರಲ್ಲಿ ಅದೇನಾಗ್ತಾ ಇದೆ, ಇಟ್ ಡಿಪೆಂಡ್ಸ್ ಅಪಾನ್ ದ ಆರ್ಡರ್ ಆಫ್ ಎ ರಿಯಾಕ್ಷನ್ ಮೇಲೆ ಡಿಪೆಂಡ್ ಆದ್ರೆ, ಇಫ್ ಕಾನ್ಸಂಟ್ರೇಷನ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಮೋಲ್ ಪರ್ ಲೀಟರ್, ಕಾನ್ಸಂಟ್ರೇಷನ್ ನಾವು ಮೋಲ್ ಪರ್ ಲೀಟರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ and also if we express time in seconds, so find the unit of k for 0 ಮತ್ತೆ ಫಸ್ಟ್ ಆರ್ಡರ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಗೆ ಯೂನಿಟ್ ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಈಗ ನಾವು
Already we discussed about this how to write the units for the different order of a reaction, correct? So and which will be having the general formula mole to the power 1 minus n, no, mole per liter power, okay, liter power n minus 1, no, then time per time ಪರ್ ಅಂತ ಇದೆ, ಟೈಮ್ ಪವರ್ -1 ಅಂತ ಇದೆ. ಸೊ ಈಗ ನಾವು ಇಲ್ಲಿ n ಇಸ್ ಈಕ್ವಲ್ಸ್ ಟು 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಮೋಲ್ ಟು ದಿ ಪವರ್ 1 ಮೈನಸ್ 0, ದೆನ್ ಲೀಟರ್ ಪವರ್ ಸಾರಿ 0 ಮೈನಸ್ 1, ದೆನ್ ಟೈಮ್ ಪವರ್ -1 ಅಂತ ಆಗುತ್ತೆ, ಕರೆಕ್ಟಾ? ಸೊ ಈಗ ನಾನು ಇದನ್ನ ಶಾರ್ಟ್ ಆಗಿ ಬರ್ತೀನಿ. ಮೋಲ್ ಪವರ್ 1 ಮೈನಸ್ 0 ಇಸ್ 1 ಅಂತ ಆಗುತ್ತೆ, ಮೋಲ್ ಪವರ್ 1, ದೆನ್ ಲೀಟರ್ ಪವರ್ -1, ದೆನ್ ಟೈಮ್ ಪವರ್ -1 ಅಂತ ಆಗುತ್ತೆ. ಓಕೆ, ಮೋಲ್ ಪರ್ ಲೀಟರ್ ಪರ್ ಟೈಮ್ ಪವರ್ -1. ನೋಡಿ ಇಲ್ಲಿ ಫಾರ್ ಎ ಫಸ್ಟ್ ಆರ್ಡರ್ n is equals to 0 ಪ್ಲೇಸ್ ಅಲ್ಲಿ, ಸೊ ವಾಟ್ ಎವರ್ ಮೋಲ್ ಪವರ್ 1 ಇಸ್ ನಥಿಂಗ್ ಬಟ್ ಪರ್ ಮೋಲ್ ಪರ್ ಲೀಟರ್ ಪರ್ ಟೈಮ್ ಅಥವಾ ಪರ್ ಸೆಕೆಂಡ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸಿ ದಿಸ್ ಇಸ್ ದ ಕರೆಕ್ಟ್ ಯೂನಿಟ್ ಫಾರ್ ವಾಟ್, ಝೀರೋ ಆರ್ಡರ್ ರಿಯಾಕ್ಷನ್. ಸಿ ನಿಮಗೆ ಒಂದು ಜನರಲ್ ಫಾರ್ಮುಲಾ ಬರಿಬೇಕು, ಹೌ ಟು ರೈಟ್ ದ ಯೂನಿಟ್ಸ್ ಫಾರ್ ಝೀರೋ ಫಸ್ಟ್ ಮತ್ತೆ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ಸ್ ಅಂತ ಅಂದ್ರೆ, ಸೊ ಮೋಲ್ ಪರ್ ಲೀಟರ್ ಪರ್ ಮೋಲ್ ಪವರ್ 1 ಮೈನಸ್ ಎನ್, ಲೀಟರ್ ಪವರ್ n-1, ಟೈಮ್ ಪವರ್ -1 ಅಂತ ನಿಮಗೆ ಗೊತ್ತಿರಬೇಕು. ದೆನ್ for a first order reaction, unit of rate constant is per time only. So ಈಗ ನೀವು first order reaction ಗೆ ನೀವು like if we substitute, no, so ಏನಾಗುತ್ತೆ, mole power 1 minus 1, then liter power 1 minus 1, then time power -1 ಅಂತ ಆಗುತ್ತೆ. ಓಕೆ, ಸೊ ಈಗ ಮೋಲ್ ಪವರ್ 0 ಆಯಿತು ನೆಕ್ಸ್ಟ್ ಸ್ಟೆಪ್ಪಲ್ಲಿ, ದೆನ್ ಲೀಟರ್ ಪವರ್ 0 ಆಯಿತು, ದೆನ್ ಟೈಮ್ ಪವರ್ -1 ಆಯಿತು. ಸೊ ಈಗ 0 ಇರೋದ್ರಿಂದ ಏನು ವ್ಯಾಲ್ಯೂ ಇಲ್ಲ, ಸೊ ದಟ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಪರ್ ಟೈಮ್ ಓನ್ಲಿ. ಸೊ ಟೈಮನ್ನು ನಾವು ಸೆಕೆಂಡ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಪರ್ ಸೆಕೆಂಡ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ದೆನ್ ನೆಕ್ಸ್ಟ್ ವಿಲ್ ಬಿ ಹ್ಯಾವಿಂಗ್ ಫಾರ್ ಎ ಸೆಕೆಂಡ್ ಆರ್ಡರ್ ರಿಯಾಕ್ಷನ್, ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಇಸ್ ಲೀಟರ್ ಪರ್ ಮೋಲ್ ಪರ್ ಟೈಮ್ ಅಂತ ಇದೆ. ಓಕೆ, ಸೊ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ಗೆ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಏನು, ಲೀಟರ್ ಪರ್ ಮೋಲ್ ಪರ್ ಟೈಮ್. ಆಸ್ ಇಟ್ ಇಸ್ ಆಸ್ ಲೈಕ್ ಇಫ್ ಯು ಸಬ್ಸ್ಟಿಟ್ಯೂಟ್ ಇನ್ ಪ್ಲೇಸ್ ಆಫ್ n2 ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಸೊ ವಿಲ್ ಬಿ ಗೆಟಿಂಗ್ ದ ಯೂನಿಟ್ ವಾಟ್ ಫಾರ್ ಸೆಕೆಂಡ್ ಆರ್ಡರ್, ಲೀಟರ್ ಪರ್ ಮೋಲ್ ಪರ್ ಟೈಮ್ ಅಂತ ನಿಮಗೆ ಆನ್ಸರ್ ಸಿಗುತ್ತೆ. ದೆನ್ ನೆಕ್ಸ್ಟ್ ಕ್ವಶನ್, write the unit of rate constant of a second order reaction if concentration is in mole per liter and time in second. Okay, so ಈಗ rate constant ಇದು ನಾವು ಯೂನಿಟ್ ನ ಬರಿಬೇಕು for the second order reaction if concentration is in mole per liter and time in second. ಕಾನ್ಸಂಟ್ರೇಷನ್ ನಮಗೆ ಮೋಲ್ ಪರ್ ಲೀಟರ್ ಅಲ್ಲಿ ಇದ್ದು ಮತ್ತೆ ಟೈಮ್ ಇನ್ ಸೆಕೆಂಡ್ಸ್ ಅಲ್ಲಿ ಇದ್ದಾಗ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಯೂನಿಟ್ ಏನಾಗುತ್ತೆ, ಲೀಟರ್ ಪರ್ ಮೋಲ್ ಪರ್ ಟೈಮ್ ಅಂತ ಆಗುತ್ತೆ, liter per mole per time. So that is the units for first order, zero order, second order ಮತ್ತೆ third order. If they give any of the type of the reactions, now you can solve by taking that. Then next will be having the conversion of molecules A to B follows second order kinetics. So molecules ನಮಗೆ A ಇಂದ B ಗೆ ಕನ್ವರ್ಟ್ ಆಗೋದಕ್ಕೆ ಸೆಕೆಂಡ್ ಆರ್ಡರ್ ನ ಫಾಲೋ ಮಾಡ್ತಾ ಇದೆ. If concentration of A is increased to 3 times, how will it will affect the rate of formation of B ಅಂತ ಕೇಳ್ತಿದ್ದಾರೆ. So actually the conversion of molecule A to B, so A ಇಂದ B ಗೆ ಕನ್ವರ್ಟ್ ಆಗಬೇಕು ಅಂತ ಅಂದ್ರೆ, so A is going to convert into what, B ಸೆಕೆಂಡ್ ಆರ್ಡರ್ ಫಾಲೋ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈಗ ಈ ರಿಯಾಕ್ಷನ್ ನಮಗೆ ಸೆಕೆಂಡ್ ಆರ್ಡರ್ ಅಂತ ಅಂದ್ರೆ, ಸೊ ರೇಟ್ ಈಸ್ ಅಂದ್ರೆ ಇಲ್ಲಿ 2 ಮೋಲ್ಸ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕಾನ್ಸಂಟ್ರೇಷನ್ ಆಫ್ A to the power 2 ಅಂತ ಆಗುತ್ತೆ. ಸೊ ಈಗ ಈ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅನ್ನ ರಿಮೂವ್ ಮಾಡಿದ್ರೆ ರೇಟ್ ಈಸ್ ಈಕ್ವಲ್ಸ್ ಟು K ಇಂಟು ಕಾನ್ಸಂಟ್ರೇಷನ್ A to the power 2 ಅಂತ ಆಗುತ್ತೆ. ಓಕೆ, ಅದೇ ರೀತಿ ಸೊ ಈಗ ನಮಗೆ ಇಫ್ ಕಾನ್ಸಂಟ್ರೇಷನ್ ಆಫ್ A ಈಸ್ ಇನ್ಕ್ರೀಸ್ಡ್ ಟು 3 ಟೈಮ್ಸ್, ಸೊ ಈ ಕಾನ್ಸಂಟ್ರೇಷನ್ ಆಫ್ A ನಮಗೆ 3 ಟೈಮ್ಸ್ ಇನ್ಕ್ರೀಸ್ ಆದ್ರೆ ಏನ್ ನಮ್ಗೆ ಆನ್ಸರ್ ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ದೆನ್ ಇಫ್ ಯು ರೈಟ್ ರೇಟ್ ಈಸ್ ಈಕ್ವಲ್ಸ್ ಟು concentration of rate is equals to K into 3 times increase ಆಗುತ್ತೆ ಅಂದ್ರೆ 3A power 2 ಅಂತ ಆಗುತ್ತೆ. ಸೊ ದೆನ್ R is equals to, ಸೊ 3 3s are 9 ಅಂತ ಆಗುತ್ತೆ, ಕರೆಕ್ಟಾ? ಸೊ 9K A ಪವರ್ ಕಾನ್ಸಂಟ್ರೇಷನ್ ಆಫ್ A ಪವರ್ ಸ್ಕ್ವೇರ್ ಅಂತ ಆಗುತ್ತೆ. ಸೊ ನಮಗೆ 3 ಟೈಮ್ಸ್ ಕಾನ್ಸಂಟ್ರೇಷನ್ ಆಫ್ A ಇನ್ಕ್ರೀಸ್ ಆಯಿತು ಅಂದ್ರೆ ವಿಲ್ ಬಿ ಗೆಟಿಂಗ್ ವಾಟ್ ದ ವ್ಯಾಲ್ಯೂ ಇಸ್ R is equals to 9K